ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರಿಯಾಂಕಾ. ನನ್ನ ಹೆಸರು ಬೇತಾಳ. ನಾನು ನಿನ್ಗೋಸ್ಕರ ಮತ್ತೆ ನಿನ್ ಸನ್ಯಾಸಿಗೋಸ್ಕರ ನಿನ್ ಜೊತೆ ಬರೋದಕ್ಕೆ ಸಿದ್ಧ. ರಾಜ ಏನು ಮಾತಾಡ್ದೆ ತನ್ನ ಪಾಡಿಗೆ ತಾನು ಹೋಗ್ತಿರ್ತಾನೆ. ಆಗ ಮತ್ತೆ ಬೇತಾಳ ಸುಮ್ನಿರ್ದೆ. ಏನಪ್ಪ ರಾಜ, ಏನೋ ನಾನ್ ನಿನ್ ಜೊತೆ ಬರ್ತೀನಿ ಅನ್ನೋದಕ್ಕೆ ಒಂದೇ ಒಂದು ಕೃತಜ್ಞತೆ ಆದ್ರೂ ಸಲ್ಸದ್ ಬೇಡ್ವಾ? ಅಯ್ಯೋ ಹೋಗ್ಲಿ ಬಿಡು, ನಿಮ್ ಮನುಷ್ಯ ಪ್ರಾಣಿಗೆ ಅಷ್ಟು ಬುದ್ಧಿ ಎಲ್ಲಿದೆ? ಸರಿ ಇಲ್ಲಿ ಕೇಳು, ನಾನೀಗ ನಿನ್ ಜೊತೆ ಬರ್ಬೇಕು ಅಂದ್ರೆ ನಂದು ಒಂದು ಮಾತನ್ನ ನೀನು ಒಪ್ಕೋಬೇಕು. ಒಪ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನೀನು ಪಾಲಿಸ್ಲೂಬೇಕು. ಹಾ ಅವಾಗ ಮಾತ್ರ ನಾನ್ ನಿನ್ ಜೊತೆ ಬರೋದು. ಏನಂತ್ಯಾ? ಏನೋ? ಆಗ ರಾಜ ಏನದು ಅಂತ ಕೇಳ್ದ. ಈಗ ನನಗ್ ಗೊತ್ತಿರೋ ಹಾಗೆ ತುಂಬಾ ದೂರ ನಿನ್ನನ್ನ ಕರ್ಕೊಂಡು ಹೋಗ್ಬೇಕು. ನನಗೂ ಮಾತಾಡ್ದೆ ಅಷ್ಟು ದೂರ ಬರಕ್ ಆಗಲ್ಲಪ್ಪ. ಇಷ್ಟು ದಿನ ನನಗೂ ಯಾರು ಮಾತಾಡೋಕ್ ಸಿಗದೆ ತುಂಬಾ ಬೇಸರ ಆಗೋಗಿದೆ. ಈಗ್ಲೂ ಮಾತಾಡ್ದೆ ನಾನು ಅಷ್ಟು ದೂರ ಬರಕ್ಕಾಗುತ್ತಾ ಅಂತ ಬೇತಾಳ ಹೇಳ್ದಾಗ ರಾಜ ಈಗೇನ್ ಮಾಡ್ಬೇಕು ಅಂತ ಕೇಳ್ದ. ಆಗ ಬೇತಾಳ, ಏನ್ ಮಾಡೋದು ನಾವೀಗ? ಏನಾದ್ರೂ ಒಂದ್ ಮಾಡ್ಬೇಕು ಅಲ್ವಾ? ಹಾ, ಒಂದ್ ಕೆಲ್ಸ ಮಾಡೋಣ. ನಾವ್ ಹೋಗ್ಬೇಕಾಗಿರೋ ಜಾಗಕ್ಕೆ ತಲುಪೋವರೆಗೂ ದಾರಿ ಉದ್ದಕ್ಕೂ ನಾನ್ ನಿನಗೆ ಕತೆ ಹೇಳ್ತೀನಿ. ಆದ್ರೆ ನೀನು ಆ ಜಾಗ ತಲುಪೋವರೆಗೂ ಏನು ಮಾತಾಡ್ಬಾರ್ದು. ಅಪ್ಪಿ ತಪ್ಪಿ ನೀನೇನಾದ್ರೂ ಮಾತಾಡ್ಬಿಟ್ಟೆ ಅಂತ ಅನ್ಕೋ, ಆವಾಗ ಮತ್ತೆ ನಾನು ವಾಪಸ್ ಮರದ ಮೇಲೆ ಕುತ್ಕೊಂಡ್ಬಿಡ್ತೀನಿ. ಇದು ನನ್ ಷರತ್ತು. ಇದಕ್ ನೀನು ಒಪ್ಕೊಳ್ಳೇಬೇಕು. ಅವಾಗ ಮಾತ್ರ ನಾನ್ ನಿನ್ ಜೊತೆ ಬರ್ತೀನಿ ನೋಡಪ್ಪ.